ಶರಣ್ರಿ ಎಲ್ಲರಿಗೂ ನಾ ಬಂದಿನಿ ಇವತ್ತ ತಾಳವಾಡಿ ಬೆಟ್ಟದ ಕೋಟೆಗೆ. ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಐತಿ, ಒಂದಿಷ್ಟು ಐತಿಹಾಸಿಕ ಮಾಹಿತಿ ಐತಿ. ಬೆಳಗ್ಗೆ ರಾಮನಗರಕ್ಕೆ ಬಂದ್ರೆ ರಾಮನಗರದಿಂದ ಮಾಗಡಿ ಕಡೆ ಹೋಗೋ ಬಸ್ ಅನ್ನ ಯಾವ ಬಸ್ ಬೇಕಾದ್ರು, ಮಾಗಡಿ ಕಡೆಗೆ 2 ರೂಟಲ್ಲಿ ಹೋಗ್ತಾವ್ರಿ, ಯಾವ ಬಸ್ ಬೇಕಾದ್ರು ಹತ್ಕೊಂಡು ತಿರುಮಲೆ ಗೌಡನ ದೊಡ್ಡಿ ಅಂತ ಒಂದು ಊರ್ರಿ, TM ದೊಡ್ಡಿ ಅಂತ ಕರೀತಾರ. ಆ ಊರಿಗೆ ಇಳ್ಕೊಂಡು ನಾವು ಊರೊಳಗಿಂದ ಈ ಕಡೆ ಬರ್ಬೇಕ್ರಿ, ಕೋಟೆ ಬೆಟ್ಟದ ಕಡೆಗೆ. ಊರೊಳಗಿಂದ ಬರುವಾಗ ತೋಟದ ದಾರಿ ಇರ್ತೈತ್ರಿ, ತೋಟಕ್ಕೆ ಮಾಡ್ಕೊಂಡಿದ್ದ ಗ್ರಾಮಸ್ಥರು. ಅಫ್ಕೋರ್ಸ್ ಕಾರು 2 ವೀಲರ್ಸು ಬರ್ತಾವು, ತೊಂದರೆ ಏನಿಲ್ಲ. ಸೊ ಇಲ್ಲಿ 2 ರೂಟ್ ಸಿಗ್ತೈತ್ರಿ, ಈ ಕಡೆ ಒಂದು ರೂಟ್ ಸಿಗ್ತೈತಿ, ಈ ಕಡೆ ಒಂದು ಸಿಗ್ತೈತಿ. ನಾವು ಹಿಂಗೆ ಹೋಗ್ಬೇಕು. ಅಲ್ಲಿ ಗೂಟ್ಕಲ್ ತಿಮ್ಮಪ್ಪನ ಬೆಟ್ಟನೂ ಕಾಣಿಸ್ತೈತಿ ಇಲ್ಲಿಂದ ಹತ್ರ. ಇದು ಬೆಟ್ಟ. ನಾನೀಗ ಇಲ್ಲಿಗೆ ಬಂದೆ ನೋಡ್ರಿ, ಇದ ತಾಳವಾಡಿ ಬೆಟ್ಟ. ಸೊ ಈ ಕಡೆಯಿಂದ ಎಂಟ್ರಿ ಆದ್ಮೇಲ್ರಿ ಇಲ್ಲೊಂದು ಕಲ್ಲಿನ ಮಂಟಪ ಸಿಗ್ತೈತಿ. 2 ದಾರಿ ಸಿಗ್ತಾವ, ಈ ಕಡೆ ಒಂದು ಸಿಗ್ತೈತ್ರಿ, ಈ ಕಡೆಗೆ ಹೋಗ್ಬಾರ್ದು. ಇದು ದಾರಿ ಅಲ್ಲ, ದಾರಿ ಇಲ್ಲೈತ್ರಿ. ಇದು ನಾವು ಬೆಟ್ಟಕ್ಕೆ ಹೋಗ್ಬೇಕಾಗಿರೋ ಬೇಸಿಗೆ ದಾರಿ. ಈ ತಾಳವಾಡಿ ಬೆಟ್ಟಕ್ಕೆ ಐತಿಹಾಸಿಕ ಮಾಹಿತಿ ತೀರಾ ಕಡಿಮೆ. ಆ ಕಡೆಯಿಂದ ತೋಟದೊಳಗೆ ಹಾಸಿ ಬಂದ್ಮೇಲ್ರಿ ಸ್ಟ್ರೇಟ್ ಒಂದ ಬಂಡೆ ಐತಿ, ಅದು ಅಲ್ಲ ದಾರಿ. ಅದ್ರ ಬದಲು ಬಲಗಡೆ ಹೋಗ್ಬೇಕು. ನಾವು ಬಲಗಡೆ ಹೋದ್ರ ಬೆಟ್ಟನ ಹತ್ಕೊಳಕ ಈಜಿ ಆಕೈತಿ. ಮೊದಲು ಸಿಗೋದು ಬಸವಣ್ಣನ ವಿಗ್ರಹ. ಇದ್ರ ಮೇಲೆ ನಾವು ದಾರಿಗೆ ಹೋಗ್ಬೇಕು. ಈ ನಂದಿಯನ್ನ ನೋಡಿದ್ರ ಇಲ್ಲಿನ ಮೂಲ ಆಡಳಿತಗಾರರು ಶೈವ ಪಂಥಕ್ಕ ಸೇರಿದವರು ಅಂತ ಮೇಲ್ನೋಟಕ್ಕ ತಿಳಿದು ಬರ್ತೈತಿ. ಈ ನಂದಿನ ನೋಡ್ಕೊಂಡು ಮುಂದೆ ಹೊಂಟ್ರ, ಸೊ ಈ ನಾಮಾವಳಿ ಬೆಟ್ಟದಿಂದ ಈ ಕಡೆ ಹೋದ್ರ ಬೆಟ್ಟದ ಮೇಲೆ ಹೋಗ್ತೀವ್ರಿ. ಈ ಕಡೆ ಬಂದ್ರ ಒಂದು ಕೋಟೆ ಆಂಜನೇಯ ಸಿಗ್ತಾನ. ಸಹಜವಾಗಿ ಎಲ್ಲಾ ಕೋಟೆಯಲ್ಲಿ ಇರುವಂಗ್ರಿ ಇಲ್ಲೊಂದು ಆಂಜನೇಯನ ಮೂರ್ತಿ ಐತಿ ನೋಡ್ರಿ. ನೋಡ್ರಿ, ಕೋಟೆ ಆಂಜನೇಯ. ಆಂಜನೇಯನ ನೋಡ್ಕೊಂಡು ಈಗ ಕೆಳಗಡೆ ಬಂದ್ರೆ ಅಲ್ಲಿ ಕೋಟೆ ಮೇಲೆ ಹೋಗ್ತೀವಿ. ಅಲ್ಲಲ್ಲೇ ದಾರಿಗಳು ಡಿವೈಡ್ ಆಗ್ತಾವ್ರಿ. ಈಗ ಈ ಕಡೆ ಒಂದು ದಾರಿ ಇದೆ, ಎಡಗಡೆ, ಬಲಗಡೆ ಒಂದು ದಾರಿ ಇದೆ. ಎಡಗಡೆ ಹೋದ್ರೆ ಒಂದು ಬಂಡೆ ಮೇಲೆ ಹೋಗ್ತೀವಿ, ಸ್ಟ್ರಿಪ್ ಬಂಡೆ ಮೇಲೆ. ಬಲಗಡೆ ಹೋದ್ರೆ ಫಾರೆಸ್ಟ್ ದಾರಿ ಇದ್ದಂಗೆ. ಇಲ್ಲೊಂದು ಕೋಟೆ ಇತ್ತು ಅನ್ನೋದ್ರ ಬಗ್ಗೆ ಅಲ್ಲೊಂದಿಷ್ಟು ಅವಶೇಷಗಳೇನಿದಾವೋ ಅವುಗಳ ನಾವು ಆಧಾರವಾಗಿ ಹೇಳ್ಬೋದು ಇಲ್ಲೊಂದು ಕೋಟೆ ಇತ್ತು ಅಂತೇಳಿ. ಇದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ಮಾಡಿದಂತಹ ರಾಜ ಅಥವಾ ಪಾಳೆಗಾರರ ಬಗ್ಗೆ ಎಲ್ಲೂ ಮಾಹಿತಿ ನನಗೆ ಸಿಕ್ಕಿಲ್ಲ. ಇದೇನಿದೆ ಒಂದು ಬತೇರಿ, ಇದು ಆಕ್ಚುಲಿ ಕಲ್ಲು ಬಂಡೆ. ಇದನ್ನ ಹತ್ಕೊಂಡ್ ಬರ್ತಿದೀವಿ ನಾವು ಆಗ್ಲೇ ಡಿವೈಡರ್ ಅಲ್ಲಿ. ಬತೇರಿಯಿಂದ ನೋಡಿದ್ರೆ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲೊಂದು ಸ್ಮಾಲ್ ಹಿಲ್ ಇದೆ. ಆಮೇಲೆ ಇದು ಕೂಡ ಒಂದು ಬೆಟ್ಟಕ್ಕೆ ಹೋಗಕ್ಕೆ ದಾರಿ. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಹಿಂಗ ಮೇಲಕ್ಕೆ ಹೋಗ್ಬೇಕ್ರಿ. ಅಲ್ಲೊಂದು ಶಾರ್ಟ್ ಕಟ್ ಐತಿ, ಬಟ್ ಗೊತ್ತಿದ್ದವ್ರು ಇದ್ರು ಭಾಳ ಚಂದ. ದಿಕ್ ತಪ್ಪೋದು ಬೇಡ, ಹಿಂಗೆ ಹೋಗೋಣ. ಈಗ ಈ ಪೌರಾಣಿಕ ಕೃತಿಯೊಂದರ ಪ್ರಕಾರ ರೀ, ಈ ಕಬ್ಬಾಳಮ್ಮ ದೇವಿ ಏನಿದ್ಲು ತನ್ನ ತಂಗಿಯೊಂದಿಗೆ ಮನಸ್ತಾಪ ಆಕೈತಿ ಯಾವುದೋ ಒಂದು ಕಾರಣಕ್ಕ. ಇದಿಷ್ಟು ಪ್ರಪಾತ ಇದ್ದಂಗೆ ಐತಿ, ನೋಡ್ಬೋದು. ಈ ಕಡೆಯಿಂದ ಎಂಟರ್ ಆದ್ಮೇಲೆ ಆಕ್ಚುಲಿ ಇಲ್ಲಿಗೆ ಹೋಗ್ಬೇಕು. ಈಗ ಇಲ್ಲಿ ಒಂದಿಷ್ಟು ಜನ ಹೋಗ್ತಾರಲ್ಲ ಆ ಕಡೆ ಹೋಗ್ಬೇಕು. ಬಟ್ ಇಲ್ಲಿ ಯಾಕೆ ಬಂದೆ ಅಂದ್ರ ಇಲ್ಲೊಂದು ಕೋಟೆ ಗೋಡೆ ಐತಿ ನೋಡ್ರಿ, ದ ಓಲ್ಡ್ ಸ್ಟ್ರಕ್ಚರ್. ಇದು ಇನ್ನ ಎಷ್ಟು ಗಟ್ಟಿ ಐತಿ ಅಂತಂದ್ರ ಇದು ಪ್ಯೂರ್ ಕೋಟೆ ಗೋಡೆ ಇದು. ಸೊ ಇದನ್ನೆಲ್ಲ ನೋಡ್ಕೊಂಡು ಈ ಕಡೆಗೆ ಹೋಗೋಣ ಮೇಲೆ. ಸೊ ಆ ಕೋಟೆ ಗೋಡೆನ ನೋಡ್ಕೊಂಡ್ರೆ ನಾವು ಇಲ್ಲೊಂದು ವಿಶಾಲವಾದ ಬಂಡೆ. ಬಂಡೆಯಲ್ಲಿ ಅಲ್ಲಲ್ಲೇ ಒರಳು ಕಲ್ಗಳು ಅದಾವ್ರಿ. ಒರಳು ಕಲ್ಗಳು ಯಾಕಂದ್ರೆ ಅಡಿಗೆ ಮಾಡ್ತಿದ್ರು ಅಂತ. ಸೊ ಹಿಂದೆ ಸಾಕಷ್ಟು ವಿಡಿಯೋದಾಗ ಏನ್ ಹೇಳಿದೆ ಅಂದ್ರೆ, ಎಲ್ಲಿಯಾದ್ರೂ ಒರಳು ಕಲ್ಲು ಸಿಕ್ಕ್ರೆ ಅಲ್ಲಿ ಮಾನವರು ವಾಸ ಆಗಿದ್ರು ಅಂತ ಅರ್ಥ. ಅಗೇನ್ ಸೇಮ್, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬಂಡೆ ಮೇಲೆ ಬಂದ್ಮೇಲೆ ಎಡಗಡೆಗೆ ಬಲಗಡೆಗೆ ದಾರಿಗಳು ಇರ್ತವೆ. ನಾನೀಗ ಬಲಗಡೆ ದಾರಿಲಿ ಹೋಗ್ತಿದ್ದೀನಿ. ಒಂದು ಬಂಡೆ ಇದೆ, ಬಂಡೆ ನಡುವೆ. ಅವಾಗ ತುಂಬಾ ಬೇಸರದಿಂದ ಇರ್ತಾಳಂತ ಕಬ್ಬಾಳಮ್ಮ. ಕಬ್ಬಾಳಮ್ಮನ ಸಹೋದರ
ಹೆಬ್ಬೆಟ್ಟು ತಾಳವಾಡಿ ಬೆಟ್ಟ ಅಂತ ಅಲ್ಲಿ ನೆಲೆ ನಿಂತಿರ್ತಾರೆ. ಬಂಡೆನ ಅವಲಂಬಿಸ್ಕೊಂಡು ಮರ ಬೆಳೆದಿದೆ. ಹಿಂಗೆ ಪ್ರಕೃತಿ ಅಂದ್ರೆ ಒಂದನ್ನೊಂದು ಅವಲಂಬಿಸ್ಕೊಂಡಿರ್ತವೆ. ನಾವೇ ಒಂದನ್ನೊಂದು ತಿರಸ್ಕಾರ ಮಾಡಿ ಬೆಳೀತಾ ಇರೋದು. ಸೊ ಇಲ್ಲಿ ದಾರಿ ಇದೆ, ಹೋಗೋಣ. ಹುಷಾರಾಗಿ ಇಳಿಬೇಕಿಲ್ಲಿ. ದೊಡ್ಡದೊಂದು ಕಂದಕ ಥರ ಇದೆ, ನೀರು ಹರಿಯೋ ಜಾಗ. ಸೊ ಹುಷಾರಾಗಿ ಇಳಿಬೇಕು. ಆಮೇಲೆ ಇಲ್ಲೊಂದು ಗುಹೆ ಇದೆ ಮೇಲ್ಗಡೆ, ಗುಹೆ ಥರ ಇದೆ, ಬ್ಯೂಟಿಫುಲ್ ಇದು. ಈ ಗುಹೆ ಕೂಡ ಏನು ಜನರು ವಾಸ ಮಾಡ್ತಿದ್ದಂತಹದ್ದು ಒಂದು ಸ್ಥಳನ ಆಗಿತ್ರಿ. ಸೊ ಬ್ಯೂಟಿಫುಲ್ ಕೇವ್, ಅದ್ಭುತವಾಗಿದೆ, ಜರಿತದೆ. ಯಾರೋ ವಾಸವಾಗಿದ್ರು ಅನ್ಸುತ್ತೆ. ಗೋಡೆ ಗಿಡ ಎಲ್ಲ ಕಟ್ಕೊಂಡಿದ್ದಾರೆ ನೀಟಾಗಿ. ಅವಾಗ ಕಬ್ಬಾಳಮ್ಮ ಈ ಹೆಬ್ಬೆಟ್ಟು ತಾಳವಾಡಿ ಬೆಟ್ಟಕ್ಕ ಬರ್ತಾಳ ಅಂತ ಒಂದು ಮಾಹಿತಿ. ಕಬ್ಬಾಳಮ್ಮ ಬಂದು ಇಲ್ಲೂ ಕೂಡ ನೆಲೆ ನಿಂತಿರ್ತಾಳ ಅನ್ನೋದನ್ನ ಸ್ಥಳೀಯರ ನನಗ ಕನ್ಫರ್ಮೇಶನ್ ಮಾಡ್ಬೇಕ್ರಿ. ಈಗ ನಾನು ಓದಿದ್ದದು ನಿಖರವಾಗಿ ಹಿಂಗೆ ಅಂತ ನನಗೂ ಗೊತ್ತಿಲ್ಲ. ಅದು ಎಲ್ಲ ಕೋಟೆ ಗೋಡೆ ಸಂದಿಲ್ ಹಾಸ್ಬಿಟ್ಟು ಆಕ್ಚುಲಿ ನಾವು ಆಟ ಬಂದಿದ್ರೆ ಇಲ್ಲೂ ಒಂದು ದಾರಿ ಇತ್ತು ಬರೋದಕ್ಕೆ. ಇದೊಂದು ಸಣ್ಣದೊಂದು ಫಾರೆಸ್ಟ್ ಏರಿಯಾ ಇದು. ಇದ್ರೊಳಗೆ ಹಾದು ನಾವು ಮುಂದಕ್ಕೆ ಹೋಗ್ಬೇಕು. ಇಲ್ಲೊಂದು ಕೋಟೆ ಗೋಡೆ ಐತಿ ನೋಡ್ರಿ, ಇಲ್ಲೊಂದು ಕೋಟೆ ಗೋಡೆ ಐತಿ. ನೆಲ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ದಾರಿನ ಐಡೆಂಟಿಫೈ ಮಾಡಕ್ರಿ ಹಿಂಗೆಲ್ಲ ರಿಬ್ಬನ್ ಕಟ್ಯಾರ. ಸೊ ಅದು ದಾರಿ ಅಂತ. ಅಫ್ಕೋರ್ಸ್ ಜನ ಓಡಾಡಿದ್ದಕ್ಕೂ ಎಕ್ಸಾಂಪಲ್ ಅದಾವು. ಚೆನ್ನಾಗೈತಿ, ಹೋಗ್ಬೋದು ದಾರಿ. ತಾಳವಾಡಿಗೆ ಸಂಬಂಧಪಟ್ಟಂಗ ವಿಜಯನಗರದ ಅರಸ ಬುಕ್ಕರಾಯ ಆಡಳಿತ ಮಾಡ್ತಿದ್ದಂತಹ ಸಂದರ್ಭದೊಳಗ ತಾಳವಾಡಿಯ ಬಗ್ಗೆ ಒಂದು ಉಲ್ಲೇಖ ಇರ್ತಕ್ಕಂತಹ ಶಿಲಾಶಾಸನ ಕ್ರಿಸ್ತ ಶಕ 1351ರಲ್ಲಿ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರು ಅಂತಂದ್ರ ತಾಳವಾಡಿಯ ಬೊಮ್ಮಣ್ಣ ಅಂತ. ಆ ಪ್ರಕಾರ ಬೊಮ್ಮಣ್ಣ ಒಬ್ಬ ಪಾಳೆಗಾರ ತಾಳವಾಡಿಯನ್ನ ಆಡಳಿತ ಮಾಡ್ತಿದ್ದ ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಓ, ಈಗ ಒಂದು ದೊಡ್ಡ ಬಂಡೆನ ಹತ್ಬೇಕು ನಾವು. ಈ ಬಂಡೆ ಹತ್ಬೇಕ್ರಿ, ಈ ಬಂಡೆ ನಾವು ಹತ್ಬೇಕು, ದೊಡ್ಡದು. ಇದು ದಾರಿ. ಇದನ್ನ ಹತ್ತುವಾಗ ಸ್ವಲ್ಪ ಕಷ್ಟ ಆಕೈತ್ರಿ, ದಾರಿ ಸರಿಯಾಗಿಲ್ಲ, ಹುಷಾರಾಗಿ ಹತ್ಕೊಂಡು ಹೋಗ್ಬೇಕು. ಇಲ್ಲೇ ಮತ್ತೆ ಕೌಲ್ ದಾರಿ ಐತ್ರಿ, ಹೋಗ್ಬೇಕು ನೋಡ್ಕೊಂಡು. ಒಂದು ಸ್ಟೀಪೆಸ್ಟ್ ಮೆಟ್ಲು ಹತ್ತಬೇಕು. ಬ್ಯೂಟಿಫುಲ್ ಬೆಟ್ಟ, ಅಡ್ವೆಂಚರಸ್ ಆಗಿದೆ. ಥಿಂಕ್ ಒಂದು ಕಲ್ಲು ಬ್ಯೂಟಿಫುಲ್ ಇದು. ಆ ಕಲ್ಲು ಸಂತ್ಯಾಗಿಂದ ಬಂದ ಮೇಲೆ ರೀ ಮತ್ತೆ 2 ದಾರಿ ಸಿಗ್ತಾವ. ಒಂದು ಎಡಗಡೆ ಸಿಗ್ತೈತಿ, ಇನ್ನೊಂದು ಬಲಗಡೆ ಸಿಗ್ತೈತಿ. ಎಡಗಡೆದ್ದು ಸ್ಟೀಫಿ ಹಿಲ್ ಐತಿ. ಫಸ್ಟ್ ಎಡಗಡೆ ಹೋಗಿ ಆಮೇಲೆ ಬಲಗಡೆ ಹೋಗೋಣ.
ಇದು ಮೊದಲಿದ್ದ ದಾರಿ. ಇಲ್ಲಿ ಕಡಿಯೋಕ್ಕಾಗಲ್ಲ ಅಂತ ಇಲ್ಲಿ ದಾರಿ ಮಾಡ್ಕೊಂಡಾರ. ಇದು ದಾರಿ. ಇಲ್ಲೊಂದು ಡೇಂಜರಸ್ ಏನಂತಂದ್ರೆ ಈ ಹುಲ್ಲು ಇದು ಒಣಗೈತಲ್ರಿ, ಇದು ಜರ್ಸುತ್ತೆ ಕಾಲನ್ನ, ಹುಷಾರಾಗಿ ಹೋಗ್ಬೇಕು. ಕಾಲು ಬಂದಿಲ್ಲ, ನಾವು ಹೋಗ್ಬೇಕೀಗ. ನಾನು ಹೆಂಗೆ ಹೊಂಟೇನೆ ಅಂತ ನನ್ನ ನೆರಳನ್ನು ನೋಡ್ಬೇಕ್ರಿ ಅಲ್ಲಿ ನೀವು, ಯಾಕಂದ್ರೆ ಇಲ್ಲಿ ವಿಡಿಯೋ ಮಾಡೋಕೆ ಆಗಂಗಿಲ್ಲ ನನಗೆ. ಇದು ಕೂಡ ಕಷ್ಟದ ದಾರಿನ ಐತ್ರಿ, ಸ್ವಲ್ಪ ಹುಷಾರಾಗಿ ಹತ್ತಬೇಕು ಇದನ್ನ. ಮತ್ತ ಇಲ್ಲಿ ಸಣ್ಣ ಸಣ್ಣ ಮೆಟ್ಲದ. ಪೀಕಿಗೆ ಬಂದೆ ಫೈನಲಿ. ಇದೈತೆ ನೋಡ್ರಿ, ವಂಡರ್ಫುಲ್. ಹಿಂಗೆ ಹತ್ಕೊಂಡು ಈ ಬೆಟ್ಟ ಹತ್ಕೊಂಡು ಅದು ಗುಟ್ಕಲ್ ತಿಮ್ಮಪ್ಪನ ಬೆಟ್ಟ ರೀ. ಭಾಳ ಹತ್ರ ಐತೆ ಅಂತ ಗೊತ್ತಿರಲಿಲ್ಲ ನನಗೆ. ಈಗ ಬಂದಮೇಲೆ ಇದೊಂದು ಕೋಟೆ ಕಟ್ಟಡ ಇಲ್ಲೊಂದು ಐತಿ, ಮ್ಯಾಲೊಂದು ಐತಿ. ಸೊ ಬ್ಯೂಟಿಫುಲ್. ಮಂಟಪ ಬೆಟ್ಟದ ಮೇಲೆ ಬಂದ್ರಿ, ತುಂಬ ಪ್ರಶಾಂತವಾದಂಥದ್ದು ಒಂದು ಬೆಟ್ಟ, ಅದ್ಭುತವಾಗಿ ಐತಿ. ಇದು ಕೋಟೆ ಕಟ್ಟಡ ಇಲ್ಲಿರೋದು. ಇದೊಂದು ಕೋಟೆ ಕಟ್ಟಡ, ಬತೇರಿ ಇರ್ಬೋದು, ಇದೆಲ್ಲ ವ್ಯವಸ್ಥೆ ಐತ್ರಿ ಇಲ್ಲಿ. ಅದೊಂದು ಇರೋದ್ರಿಂದ ನಮಗೇನು ಅಂತ ಗೊತ್ತಾಗಂಗಿಲ್ಲ. ಹಾಗೆ ಇನ್ನು ಇಲ್ಲೂ ಕೂಡ ಒಂದು ಬತೇರಿ ವ್ಯವಸ್ಥೆ ಐತಿ. ಒಂದು ಒಳ್ಳೆ ಪರಿಸರದಲ್ಲಿ ಎಂತ ಹೇಳ್ತಿನ ಕೆಲಸ ಮಾಡಿದಾರೆ ಅಂತಂದ್ರೆ ತೋರಿಸ್ತೀನಿ ನೋಡ್ರಿ. ಇದು ಐತಿಹಾಸಿಕವಾದಂಥದ್ದು ಒಂದು ಮಂಟಪ ರೀ. ಇಲ್ಲೇ ನೋಡಿ, ಬಿಯರ್ ಬಾಟ್ಲ್ ಬೇರೆ ಕುಡ್ದವ್ರೆ. ಬ್ರೋ ಕೋಡ್ ಅಂತ ದುರಂತ. ಓಲ್ಡ್ ಮಂಕ್ ರಮ್ 1 2 ಅಲ್ಲೊಂದು ಬಿದ್ದೈತಿ 3. ಒಳಗಡೆ ಬಂದ್ರೆ ಒಂದು ವಿಶಾಲವಾದ ಮಂಟಪ. ಉಪ್ಪಿನ ಪ್ಯಾಕೆಟು, ತೇಜು, ಚಿಕನ್ ಮಸಾಲ, ಚಿಕನ್ನು ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಚಿಕನ್ನು, ಬಟರ್ ಪ್ಯಾಕೆಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪಿನಕಾಯಿ, ಲೇ 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 ಲೇ. ಇದು ಮಂಟಪ. ಇದನ್ನ ಹೇಲ್ ತಿನ್ನೋ ಕೆಲಸ ಅಂತಾರೆ. ಇದನ್ನ ಮನ್ಯಾಗ ಮಾಡ್ಕೊಂಡು ತಿನ್ಬೇಕು. ಈ ಥರ ಐತಿಹಾಸಿಕ ಸ್ಥಳದೊಳಗೆ ಮಾಡಬಾರ್ದು. ಒಂದು ಬ್ಯೂಟಿಫುಲ್ ಆದ ಮಂಟಪನ ಎಷ್ಟೆಲ್ಲ ಹಾಳು ಮಾಡಬೇಕು ಅಷ್ಟು ಮಾಡ್ಯಾರ್ರಿ. ಇನ್ನು ಸುತ್ತಲೂ ನೋಡೋಣ ಏನೇನೈತೆ ಅಂತೇಳಿ. ಇದು ಮೋಸ್ಟ್ ಡೇಂಜರ್ ರೀ. ಇದು ಕಾಲು ಜರಿಸುತ್ತೆ, ಎಂಥವ್ರನ್ನೇ ಇದ್ರೂ ಕಾಲಿದು ಜರಿಯೋ ಥರ ಮಾಡುತ್ತೆ. ಇದೆಲ್ಲ ಪೀಕು ದಾಟ್ಕೊಂಡು. ಇದು ಕೋಟೆ ಗೋಡೆ. ಇಲ್ಲಿಂದ ನೋಡಿದ್ರೆ ಅವೆರಡು ಕಲ್ಲು ಕಾಣಿಸ್ತಾವಲ್ಲ, ಅದು ಗೂಟ್ಕಲ್ ತಿಮ್ಮಪ್ಪನ ಬೆಟ್ಟ ಅಂತ ಹೇಳ್ರಿ. ಅದು ಫೇಮಸ್, ತುಂಬ ಜನ ಬರ್ತಾರೆ. ಇದೆಲ್ಲ ವಿಲೇಜು. ಇದು ಕೂಡ ಕೋಟೆ ಗೋಡೆ. ಸೊ ಯಂಗ್ಸ್ಟರ್ಸ್ ಎಲ್ಲ ಬಂದು ಕೂತಿದ್ದಾರೆ ಅಲ್ಲಿ. ಕಟ್ಟಡ ಕಲ್ಲುಗಳೇನದಾವಲ್ರಿ, ಇವನ್ ಎಲ್ಲಿನೇ ಇದ್ದಂಥ ಕಲ್ಲುಗಳನ್ನ ಒಡೆದು ಸುತ್ತಲೂ ಕೋಟೆ ಕಟ್ಟಿರ್ತಾರೆ. ದೊಡ್ಡದೊಂದು ಕಂದಕ. ಸೊ ಇನ್ನು ಮಿಸ್ಟ್ ಆ ಕಡೆ ಎಲ್ಲ ಕವರ್ ಹಾಕಾಗ್ತೈತಿ ನೋಡ್ರಿ. ಈ ಮಂಟಪದ ಮ್ಯಾಲೆ ಏನಾರ ಐತೇನೋ ಅಂತ ನೋಡಾಕ ಮ್ಯಾಲೆ ಹತ್ತಿದ್ರ ಅಲ್ಲಂತೂ ಫುಲ್ ಪಾರ್ಟಿ ಹಾಲೆ ಮಾಡ್ಕೊಂಡ್ಬಿಟ್ಟವ್ರೆ. ಪಾಂಡ್ ಇದೆ, ಒಂದು ಕಟ್ಟೆ ಕಟ್ಟಿದ್ದಾರೆ.
ಈ ಕೋಟೆಗೆ ನೀರಿನ ಮೂಲ ಅಥವಾ ಪ್ರಮುಖ ನೀರಿನ ಆಧಾರ ಅಂತಂದ್ರೆ ಈ ಕೊಳ ಆಗಿತ್ತು ನೋಡಿ. ಹೊರೆಯ ಕೊಳ. ಈ ಕೊಳದ ಸುತ್ತಲೂ ಗೋಡೆ ಕಟ್ಟಿದಾರ. ಈ ಕೊಳದ ಹಿಂದೆ ಬಂದ್ರೆ ಇನ್ನೊಂದು ವ್ಯೂ ಪಾಯಿಂಟ್ ಐತಿ. ಇಲ್ಲಿ ಹೋಗಿ ಬರಕ್ ಸ್ವಲ್ಪ ತ್ರಾಸ ಆಕೈತಿ, ಅಂದ್ರೆ ದಾರಿ ಸರಿ ಇಲ್ಲ. ಅಲ್ಲೊಂದು ಪಾಂಡ್ ಐತಿ ನೋಡ್ರಿ, ಅಲ್ಲೊಂದು ಪಾಂಡ್ ಐತಿ. ದಾರಿಲಿ ಬಂದಿದ್ದು ಆಗ್ಲಿ. ಎಲ್ಲ ನೋಡ್ಕೊಂಡು ಮತ್ತೆ ವಾಪಸ್ ಬರ್ಬೇಕ್ರಿ. ಇಷ್ಟೆಲ್ಲ ನೋಡ್ಕೊಂಡ್ರಿ, ಈಗ ಚೆನ್ನಾಗಿ ಇಳಿಬೇಕು. ಇಳಿತಾ ಇದ್ದೀನಿ ನೋಡೋಣ. ಇಲ್ಲಿಂದ ಇಳಿಯುವಾಗ ಬಹಳ ಎಚ್ಚರದಿಂದಾನ ಇಳಿಬೇಕ್ರಿ. ಈ ಬೆಟ್ಟನ ಇಳಿದು ಬಂದ್ಮೇಲ್ರಿ ನಾನು ಇದು ಹೋದ್ರೆ ಕೆಳಗೆ ಹೋಗ್ತೀವಿ. ಅದ್ರ ಬದ್ಲಿ ಹಿಂಗ ಸ್ಟ್ರೇಟ್ ಹೋಗ್ತೀನಿ. ಇಲ್ಲೊಂದು ಸಣ್ಣ ಬೆಟ್ಟ ಐತಿ ನೋಡು. ಮೋಸ್ಟ್ಲಿ ಸಾವಂದುರ್ಗ ಇರ್ಬೇಕ್ರಿ ಅನ್ಸೋದು. ನಾನು ಬಂದಿದ್ದ ದಾರಿ ಅದು. ಮೋಸ್ಟ್ಲಿ ಇದೇ ದಾರಿಲಿ ಕೆಳಗಡೆ ಹಿಂಗೆ ಹೋದ್ರೆ ಗುಟ್ಕಲ್ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ಬೋದು. ಅಲ್ಲಿ ಕಾಣಿಸ್ತಿದಿಲ್ಲ. ಎರಡೂ ಬೆಟ್ಟನ ಆಲ್ಮೋಸ್ಟ್ ನೋಡ್ದಂಗೆ ಆಯ್ತು. ಚೆನ್ನಾಗಿರೋದ ಮೇಲೆ ಕೋಟೆ. ಈಗ ಕೆಳಗೆ ಇಳಿದ ಮೇಲೆ ಸ್ವಲ್ಪ ಮಾತಾಡೋಣ. ಈ ಬೆಟ್ಟನ ನೋಡ್ಕೊಂಡು ಈಗ ನಾನು ವಾಪಸ್ ಹೋಗ್ಬೇಕು ಹೊಂಟೀನಿ. ಮುಂದೆ ಕೆಂಪೇಗೌಡರು ಈ ಪ್ರದೇಶವನ್ನ ವಶಕ್ಕೆ ಪಡ್ಕೋತಾರ, ತಮ್ಮ ಸೇನಾ ಠಾಣೆಯನ್ನಾಗಿ ಮಾಡ್ಕೋತಾರ. ಅವ್ರು ಅಂದ್ರೆ ಇದನ್ನೇ ಕೇಂದ್ರವಾಗಿ ಇಟ್ಕೊಂಡು ಯಾರು ಆಡಳಿತ ಮಾಡಿದ್ದು ಕಡಿಮೆ. ಸೇನೆಯನ್ನ ಇಲ್ಲಿ ಇರಿಸಿ ಒಂದು ಆಡಳಿತವನ್ನ ಮಾಡಿರ್ತಕ್ಕಂಥದ್ದು ಐತಿಹಾಸಿಕ ದಾಖಲೆಗಳು ಅದಾವ. ಬಂದ ದಾರ್ಯಾಗನ ರೀ ಸ್ವಲ್ಪ ದೂರ ಮುಂದಕ್ಕೆ ಹೋಗಿ ನಾ ಬರೋವಾಗ್ರಿ ಈ ಕಡೆಯಿಂದ ಬಂದು ಮ್ಯಾಲೆ ಹೋಗಿದ್ದೆ. ಈಗ ಈ ಕಡೆ ಹೋಗಿ ಕೆಳಗೆ ಇಳಿತೀನಿ, ನೋಡೋಣ ಏನೇನೈತಿ ಅಂತ. ಅಲ್ಲೊಂದು ದೊಡ್ಡದೊಂದು ಕಲ್ಯಾಣಿ ಇತ್ತು, ಮ್ಯಾಲೆ ನೋಡೋದಲ್ಲ ಅವಾಗ.
ಅಲ್ಲಿಂದ ಮ್ಯಾಲೆ ಇಳಿದು ಬಂದಿರೋ ನೀರೆಲ್ಲ ನಿಲ್ಲಾಕಿ ಇಲ್ಲೊಂದು ಕಲ್ಯಾಣಿ ಮಾಡ್ಯಾರ. ಇಲ್ಲಿ ಎಕ್ಸಿಟಿಗೆ ದಾರಿ ಐತಿ. ಮೇಲಿಂದ ಇಳಿದು ಬಂದ ನಾನು ಪಕ್ಕದಾಗ ಇದ್ದಂತ ಇನ್ನೊಂದು ಬೆಟ್ಟದ ಮೇಲೆ ಬಂದೆ. ಡಾಲ್ಮನ್ ತರ ಇತ್ತು, ಅದು ನೋಡೋಣ ಅಂತ ಬಂದೆ ರೀ ಈ ಬೆಟ್ಟದ ಮ್ಯಾಗ. ಆ ಬೆಟ್ಟ ಇಳಿದು ನೋಡಕ್ ಹಂಗ ಐತ್ರಿ ಡಾಲ್ಮನ್. ಅಲ್ಲೊಂದು ಐತಿ ನೋಡೋಣ, ಇಲ್ಲೊಂದು ಐತಿ ನೋಡ್ರಿ, ಇಲ್ಲೊಂದು ಐತಿ ಡಾಲ್ಮನ್ ತರ ಅಂತ ಅನಿಸ್ತದೇನೋ ನನಗೆ. ಹೌದು, ಡಾಲ್ಮನ್ ಆದಿವಾಸಿಗಳ ಮನೆ, ಡಾಲ್ಮನ್. ಓ ವೆರಿ ನೈಸ್. ಅದೇ ಆದಿವಾಸಿಗಳು ಅಂತಂದ್ರೆ ಆದಿಮಾನವರು ಮನೆಗಳು ಅಂತ ಅಲ್ಲೊಂದಿದೆ, ಅದು ಬೆಟ್ಟ. ಇಷ್ಟಾತ ಇವತ್ತಿಂದ ನಂದು ತಾಳವಾಡಿ ಬೆಟ್ಟದ ಕೋಟೆ, ಇಲ್ಲಿಂದ ಡಾಲ್ಮನ್ಸ್ ಇದ್ವು ಅವು ಎಲ್ಲ ನೋಡ್ಕೊಂಡು ಈಗ ಕೆಳಗೆ ಇಳಿದು ಹೊಂಟೇನಿ. ಬೆಟ್ಟದ ಮೇಲೆ ಹೋದಾಗ ಭಾಳ ಬೇಜಾರಾತು. ಅಲ್ಲಿ ಸಿಗರೇಟ್ ಸೇದಾರ, ಕುಡದಾರ, ಚಿಕನ್ ಎಲ್ಲ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಯಾರ. ಅದನ್ನೆಲ್ಲಾನು ಅಲ್ಲೆಲ್ಲೇ ಬಿಸಾಕಿ ಬಂದಾರ. ಅರ್ಧ ದಿನದ ಚಾರಣಕ್ಕೆ ಏನೊಂದು ಅರ್ಧ ದಿನದ ಟ್ರೆಕ್ಕಿಂಗಿಗೆ ದಿ ಬೆಸ್ಟ್ ಪ್ಲೇಸ್ ಇದು. ಸ್ವಲ್ಪ ಡಿಫಿಕಲ್ಟ್ ಇರೋದ್ರಿಂದ ಮಕ್ಕಳಿಗೆ, ವಯಸ್ಸಾದವ್ರಿಗೆ ನಾನು ಸೂಕ್ತ ಅಲ್ಲ. ಬಟ್ ಯಾರು ಅಡ್ವೆಂಚರಸ್ ಅನ್ನು ಇಷ್ಟಪಡ್ತೀರಿ ಅವ್ರಿಗೆ ಒಂದು ಮಿನಿ ಅಡ್ವೆಂಚರಸ್ ಫೀಲಿಂಗ್ ಅಂತೂ ಕೊಡ್ತೈತಿ. ಬರ್ರಿ, ಎಂಜಾಯ್ ಮಾಡ್ರಿ. ಅದ್ರ ಕಸನ ಎಲ್ಲಿ ಬೇಕಲ್ಲಿ ಬಿಸಾಕಿ ಹೋಗ್ಬೇಡ್ರಿ, ಸ್ವಚ್ಛತೆಯನ್ನ ಕಾಪಾಡ್ರಿ. ಇಷ್ಟನ್ನ ಹೇಳ್ತಾ, ಕುಡಿಯಾಕ ತಿನ್ನಕ ಏನ್ ಬೇಕು ನೀವ ತಗೊಂಬರ್ರಿ, ಮ್ಯಾಲಂತೂ ಏನು ಸಿಗಂಗಿಲ್ಲ. ಅಫ್ಕೋರ್ಸ್ ಊರಾಗ ಸಿಗ್ತೈತಿ, ಊರಿಂದ ತಗೊಂಬರ್ರಿ. ಒಂದು ಅರ್ಧ ದಿನಕ್ಕೆ ದಿ ಬೆಸ್ಟ್ ಟ್ರೆಕ್. ದಾರಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಭಾಳ ಇರ್ತೈತ್ರಿ. ಅಲ್ಲಲ್ಲೇ ಕಾಲ್ ದಾರಿಗಳದಾವು. ರಿಬ್ಬನ್ ಎಲ್ಲ ಕಟ್ಟಿ ದಾರಿ ತೋರ್ಸಕ್ ಟ್ರೈ ಮಾಡ್ಯಾರ, ಕೆಲವೊಂದ್ ಕಡೆ ಆಗಿಲ್ಲ. ಇನ್ನೊಂದ್ ಸ್ವಲ್ಪ ಆಗ್ಬೇಕಾಗಿತ್ತು. ಅದನ್ನ ಊರವ್ರು ಮಾಡ್ತಾರ ಅಂತ ಅನ್ನೋ ಭಾವನೆನ ಇಟ್ಕೊಂಡು ಇನ್ನೊಂದು ವಿಚಾರ ಹೇಳೋದನ್ನ ಮರ್ತಿದ್ದೆ. ನಾನು ರಾಯಕೋಟೆಗೆ ಹೋಗಿ ಟ್ರೆಕ್ಕಿಂಗ್ ಮಾಡ್ಕೊಂಡ್ಬಂದು ಅದ್ರ ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಕಾರ್ತಿಕ್ ಅನ್ನೋರು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಕಳಿಸಿದ್ರು. ಕಾರ್ತಿಕ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಬಟ್ ನೀವು ಕಳಿಸಿರೋ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಯಾವುದೇ ಕಾರಣಕ್ಕೂ ನಾನು ವೈಯಕ್ತಿಕ ಬಳಕೆ ಮಾಡ್ಕೊಳ್ಳಲ್ಲ. ಸಮಯ ಬಂದಾಗ ಅದರ ಸದುಪಯೋಗ ಮಾಡ್ಕೋತೀನಿ. ಅದನ್ನ ಒಂದು ವಿಡಿಯೋದಲ್ಲಿ ಅದನ್ನ ತಿಳಿಸ್ತೀನಿ ನಾನು ಏನ್ ಮಾಡಿದೆ ಅಂತ. ಮತ್ತೆ ಎಲ್ಲಾ ಕನ್ನಡಿಗರು ನನ್ನ ಇಷ್ಟು ದಿನ ನನ್ನನ್ನ ಪ್ರೋತ್ಸಾಹಿಸೋದಕ್ಕೆ ನನಗೆ ಇಷ್ಟೆಲ್ಲ ಮಾಡಕ್ಕಾಗಿರೋದು ನಿಮ್ಮ ಪ್ರೋತ್ಸಾಹನೇ ನನಗೆ ಇಷ್ಟೆಲ್ಲ ಮಾಡಕ್ಕಾಗಿರೋಕ್ ಸಾಧ್ಯ. ನಾನು ಮಾಡಿದ್ದಿನ ಕಡಿಮೆ, ಇನ್ನ ತುಂಬಾ ಇದೆ ಮಾಡಬೇಕಾಗಿರೋದು. ನಮ್ಮ ರಾಜ್ಯದಲ್ಲಿ ಸುತ್ತಮುತ್ತಲು, ನಮ್ಮ ರಾಜ್ಯಕ್ಕೆ ಸೇರಿದ್ವು, ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲು ಕೋಟೆ, ಐತಿಹಾಸಿಕ ಪ್ರದೇಶಗಳು ತುಂಬಾ ಇದಾವೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನಿಮ್ಮಿಂದ ಇನ್ನ ಹೆಚ್ಚಿನ ಪ್ರೋತ್ಸಾಹ ಬೇಕಾಗ್ತದ ಖಂಡಿತವಾಗ್ಲು. ಇಷ್ಟೆಲ್ಲ ಮಾಡೋದಕ್ಕೂ ನಿಮ್ಮ ಪ್ರೋತ್ಸಾಹನೇ ಕಾರಣ. ಹಿಂಗೆ ಇರ್ಲಿ. ನಿಮ್ಮೆಲ್ಲರ ಕನ್ನಡಿಗರದ್ದು, ನನ್ನ ಜನತೆಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ನಿಮ್ ಪ್ರೋತ್ಸಾಹ ಎಷ್ಟೆಷ್ಟು ಸಿಗ್ತದೋ ಅಷ್ಟಷ್ಟು ನನಗೂ ಮಾಡೋದಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋದಾಗ ಮತ್ತೆ ನಿಮ್ಮನ್ನು ಸಿಗ್ತೀನಿ ರೀ. ಅಲ್ಲಿ ತನಕ ನೋಡ್ತಿರ್ರಿ ನಂದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.